ನಮಸ್ಕಾರ ಸ್ನೇಹಿತರೆ, ಇದೀಗ ರೇಷನ್ ಕಾರ್ಡ್ಗೋಸ್ಕರ ಯಾರೆಲ್ಲ ಕಾಯ್ತಿದ್ದೀರಿ ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಆಹಾರ ಇಲಾಖೆ ಗುಡ್ ನ್ಯೂಸ್ ನೀಡಿದೆ. ಹೌದು, ಯಾರೆಲ್ಲ BPL ರೇಷನ್ ಕಾರ್ಡ್ಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು, ಅದೇ ರೀತಿಯಾಗಿ ಯಾರೆಲ್ಲ ತಿದ್ದುಪಡಿ ಅರ್ಜಿ ಸಲ್ಲಿಸಬೇಕಂತ ಕಾಯ್ತಾ ಇದ್ದೀರಿ. ಸೊ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಇದೀಗ ಆಹಾರ ಸಚಿವರು ನೀಡಿರುವಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಲೇಟೆಸ್ಟ್ ಆಗಿ ಬಂದಿರುವಂಥ ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಅದೇ ರೀತಿಯಾಗಿ ಸ್ನೇಹಿತರೆ, ಯಾರೆಲ್ಲ ಕಳೆದ 1 ವರ್ಷದಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಿರಿ ಬಟ್ ಇನ್ನೂ ಕೈಗೆ ಸಿಕ್ಕಿಲ್ಲ, ಸೊ ಅಂಥವ್ರಿಗೆ ಕೂಡ ಗುಡ್ ನ್ಯೂಸ್ ಬಂದಿದೆ. ಹೊಸದಾಗಿ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರಿಗೆ ಕೂಡ ಗುಡ್ ನ್ಯೂಸ್ ಬಂದಿದೆ. ಅದೇ ರೀತಿಯಾಗಿ ಈಗಾಗಲೇ ಅರ್ಜಿ ಯಾರೆಲ್ಲ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ ಯಾವಾಗ ಸಿಗುತ್ತೆ ಕೈಗೆ ಅಂತ, BPL ರೇಷನ್ ಕಾರ್ಡ್ ಯಾವಾಗ ಕೈಗೆ ಸಿಗುತ್ತೆ ಅಂತ ಕಾಯ್ತಾ ಇದ್ದೀರಿ. ಸೊ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಇದೀಗ ಸಚಿವರು ನೀಡಿರುವಂಥ ಲೇಟೆಸ್ಟ್ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲರಿಗೂ ಕೂಡ ಒಂದು ಖುಷಿಯಾಗುವಂಥ ಸುದ್ದಿ ಅಂತ ಹೇಳ್ಬೋದು. ಹಾಗಾದರೆ ಏನಿದು ಮಾಹಿತಿ, ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗೆ ಅವಕಾಶ ನೀಡ್ತಿದೆ, ಜೊತೆಗೆ ತಿದ್ದುಪಡಿ ಅರ್ಜಿಗೆ ಅವಕಾಶ ಯಾವಾಗ ಸಿಗುತ್ತೆ, ಅದೇ ರೀತಿಯಾಗಿ ನೀವು ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥ BPL ರೇಷನ್ ಕಾರ್ಡ್ ನಿಮಗೆ ಹೊಸ ರೇಷನ್ ಕಾರ್ಡ್ ಯಾವಾಗ ನಿಮಗೆ ಕೈ ಸಿಗುತ್ತೆ, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ, ಯಾವುದೇ ಒಂದು ಸುಳ್ಳು ಮಾಹಿತಿಯನ್ನು ಶೇರ್ ಮಾಡಲ್ಲ. ನಿಮಗೆ ಗೊತ್ತಿದ್ದಾಗೆ ನಮ್ಮ ಪುಣ್ಯಭೂಮಿ ಚಾನಲಲ್ಲಿ ಯಾವುದೇ ಒಂದು ಸುಳ್ಳು ಮಾಹಿತಿಯನ್ನು ಇಲ್ಲೇ ತನಕ ಶೇರ್ ಮಾಡಿಲ್ಲ. ಯಾವುದೇ ಒಂದು ಗೃಹಲಕ್ಷ್ಮಿ ಇರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಇರ್ಬೋದು, ಬೇರೆ ಸ್ಕೀಮ್ಗಳ ಬಗ್ಗೆ ಇರ್ಬೋದು, ಯಾವುದೇ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ರು ಕೂಡ ಅಧಿಕೃತವಾದ ಮಾಹಿತಿ ಬಂದರೆ ಮಾತ್ರ ಶೇರ್ ಮಾಡ್ತೀವಿ. ಅದನ್ನು ಬಿಟ್ಕೊಂಡು ವ್ಯೂಸ್ಗೋಸ್ಕರ ಯಾವುದೇ ಸುಳ್ಳು ಮಾಹಿತಿಯನ್ನು ಶೇರ್ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ಕೂಡ ನಿಮಗೆ ಅಧಿಕೃತವಾದ ಮಾಹಿತಿಯನ್ನು ಶೇರ್ ಮಾಡ್ತಿದ್ವಿ. ಹಾಗಾಗಿ ಪ್ರತಿಯೊಬ್ಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಅಧಿಕೃತವಾದ ಮಾಹಿತಿ ನೀವು ಪಡೆಯಬೇಕಂತೇಳಿದ್ರೆ ಈ ಕೂಡಲೇ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡಿದ್ರೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ, ನಮಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೊಸ BPL ರೇಷನ್ ಕಾರ್ಡ್ಗೆ ಅರ್ಜಿಗೋಸ್ಕರ ನೀವು ಕಾಯ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಯಾವ ಜಿಲ್ಲೆಯಿಂದ ನೀವು ವಿಡಿಯೋ ನೋಡ್ತಿದ್ರೆ ನಿಮ್ಮ ಜಿಲ್ಲೆ ಹೆಸರನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ನಿಮ್ಗೆ ಇನ್ನೂ ಕೂಡ ಹೊಸ ರೇಷನ್ ಕಾರ್ಡ್ ಅಂದರೆ BPL ರೇಷನ್ ಕಾರ್ಡ್ ಕೈಗೆ ಸಿಕ್ಕಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಮ ಜಿಲ್ಲೆ ಹೆಸರನ್ನು ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿದ್ದಾಗೇ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಏನು ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆ ಬಿಡುಗಡೆ ಆಯಿತು, ಅದರ ನಂತರ BPL ರೇಷನ್ ಕಾರ್ಡ್ಗೆ ಡಿಮ್ಯಾಂಡ್ ಬಂದಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕಿಂತ ಮೊದಲು ಯಾರೆಲ್ಲ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ತಿದ್ರು ಅವರಿಗೆ ಇಮಿಡಿಯೇಟ್ ಆಗಿ ಹೊಸ BPL ರೇಷನ್ ಕಾರ್ಡ್ ಸಿಗ್ತಿತ್ತು. ಆದರೆ ಯಾವಾಗ ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಬಂತು, ಅದಾದ ನಂತರ BPL ರೇಷನ್ ಕಾರ್ಡ್ಗೆ ಅರ್ಜಿ ಯಾರೆಲ್ಲ ಸಲ್ಲಿಸಿದ್ರು ಸೊ ಅವ್ರದ್ದು ಮತ್ತೆ ಡಿಲೇ ಆಯಿತು. ಅಂದರೆ ಹೊಸ ರೇಷನ್ ಕಾರ್ಡ್ ಅವ್ರಿಗೆ ಸಿಗಲಿಲ್ಲ, ಅಪ್ರೂವಲ್ ಆಗಿಲ್ಲ. ಅದಾದ ನಂತರ ಹೇಳಬೇಕಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಕೂಡ ಸರ್ವರ್ ಸಮಸ್ಯೆ ಬಂತು. ರಾಜ್ಯ ಸರ್ಕಾರ 2, 3, 4, 5 ಬಾರಿ ತನಕ ಅವಕಾಶ ಕೊಟ್ಟಿತ್ತು. ಅದು ಕೂಡ ಲಿಮಿಟೆಡ್ ಟೈಮಲ್ಲಿ ಕೇವಲ 2 ಗಂಟೆ 4 ಗಂಟೆ ಅವಕಾಶ ಕೊಟ್ಟಿತ್ತು. ಆವಾಗ ಏನಾಯಿತು, ಎಲ್ಲರೂ ಕೂಡ ಒಮ್ಮೆಲೆ ಅರ್ಜಿ ಸಲ್ಲಿಸಕ್ಕೆ ಟ್ರೈ ಮಾಡಿದ್ರು, ಸರ್ವರ್ ಸಮಸ್ಯೆ ಬಂತು. ಅಂದರೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂತ ಟ್ರೈ ಮಾಡಿದ್ರಿ ಸೊ ಅವರಿಗೆ ಅರ್ಜಿ ಸಲ್ಲಿಸೋಕ್ಕೆ ಆಗಿಲ್ಲ, ಯಾಕಂದರೆ ಲಿಮಿಟೆಡ್ ಟೈಮಿಂದ ಮತ್ತು ಸರ್ವರ್ ಸಮಸ್ಯೆಯಿಂದ. ಇದಾದ ನಂತರ ಆಹಾರ ಸಚಿವರೊಂದು ಅಪ್ಡೇಟ್ ಮಾಹಿತಿ ನೀಡ್ತಾರೆ. ಅಂದರೆ ಸೆಪ್ಟೆಂಬರ್ ಅಂತ್ಯದ ಒಳಗೆ ನಾವು ಎಲ್ಲರಿಗೂ BPL ರೇಷನ್ ಕಾರ್ಡ್ ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಹೊಸ BPL ರೇಷನ್ ಕಾರ್ಡ್ ವಿತರಣೆ ಮಾಡ್ತೀವಿ. ಅದಾದ ನಂತರ ಮತ್ತೆ ರಾಜ್ಯದಲ್ಲಿ ಹೊಸ BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಅದೇ ರೀತಿಯಾಗಿ ಇದೀಗ ಆಹಾರ ಸಚಿವರಿಂದ ಒಂದು ಲೇಟೆಸ್ಟ್ ಮಾಹಿತಿ ಬಂದಿದೆ. ಅಂದರೆ ಕಳೆದ 1 ವರ್ಷ 2 ವರ್ಷದಿಂದ 6 ತಿಂಗಳ ಹಿಂದೆ ಯಾರೆಲ್ಲ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ ಸೊ ಅವರಿಗೆ ಅದರಲ್ಲಿ 50% ಶೇಕಡ 50ರಷ್ಟು ಜನರಿಗೆ ಹೊಸ BPL ರೇಷನ್ ಕಾರ್ಡ್ ಈಗಾಗಲೇ ವಿತರಣೆಯಾಗಿದೆ. ಇನ್ನು ಮಿಕ್ಕಿ ಉಳಿದವರಿಗೆ ಅಂದರೆ ಈ ಸೆಪ್ಟೆಂಬರ್ 30 ಒಳಗೆ ಜೊತೆಗೆ ಅಕ್ಟೋಬರ್ ಫಸ್ಟ್ ವಾರ ಅಂದರೆ ಮೊದಲ ವಾರದ ಒಳಗೆ ಎಲ್ಲರಿಗೂ ಕೂಡ ಅಂದರೆ 31 ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೆ ಹೊಸ BPL ರೇಷನ್ ಕಾರ್ಡ್ ಕೈಗೆ ಸಿಗುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಕೇಳ್ಬೋದು, ಹೊಸ BPL ರೇಷನ್ ಕಾರ್ಡ್ಗೆ ಅಪ್ರೂವಲ್ ಮಾಡುವಾಗ ಜೊತೆಗೆ ಹೊಸ ರೇಷನ್ ಕಾರ್ಡನ್ನು ಕೈಗೆ ಕೊಡುವಾಗ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಿದ್ರಂತ. ಯಾಕಂದರೆ ನಿಮಗೆ ಗೊತ್ತಿದೆ BPL ರೇಷನ್ ಕಾರ್ಡ್ ಇದ್ದರೆ ಸೊ ಗೌರ್ಮೆಂಟ್ನ ಎಲ್ಲ ಸ್ಕೀಮ್ನ ಬೆನಿಫಿಟ್ ಅವರಿಗೆ ಸಿಗುತ್ತೆ. ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಎಲ್ಲದೂ ಕೂಡ ಮುಖ್ಯವಾಗಿ BPL ರೇಷನ್ ಕಾರ್ಡ್ನವ್ರಿಗೆ ಸಿಗುತ್ತೆ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ, BPL ರೇಷನ್ ಕಾರ್ಡ್ನ ಇಶ್ಯೂ ಮಾಡುವಾಗ 3-4 ಬಾರಿ ವೆರಿಫೈ ಮಾಡುತ್ತೆ, ಕ್ರಾಸ್ ಚೆಕ್ ಮಾಡುತ್ತೆ. ಯಾಕಂದರೆ ಕೆಲವೊಬ್ಬರು ಆದಾಯ ತೆರಿಗೆ ಪಾವತಿ ಮಾಡುವವರು, ಗೌರ್ಮೆಂಟ್ ಜಾಬ್ ಇದ್ದವರು ಕೂಡ, ಬಿಸ್ನೆಸ್ ಮ್ಯಾನ್ಗಳು ಕೂಡ BPL ರೇಷನ್ ಕಾರ್ಡನ್ನು ಯೂಸ್ ಮಾಡ್ಕೊಳ್ತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ಲಾಸ್ಟ್ ಮಂತ್ ನಾನೊಂದು ಅಪ್ಡೇಟ್ ಮಾಡಿದೆ, ಅದರಲ್ಲಿ 1,72,000 BPL ರೇಷನ್ ಕಾರ್ಡ್ನ ರದ್ದು ಮಾಡಿದೆ ಇದೇ ಕಾರಣದಿಂದ. ಹಾಗಾಗಿ ಹೊಸ ರೇಷನ್ ಕಾರ್ಡನ್ನು ಇವಾಗ ಇಶ್ಯೂ ಮಾಡುವಾಗ 3-4 ಬಾರಿ ವೆರಿಫೈ ಮಾಡ್ತಿದೆ, ಹಾಗಾಗಿ ಡಿಲೇ ಆಗ್ತಿದೆ. ಹಾಗಾಗಿ ಯಾರು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಯಾರೆಲ್ಲ ಕಳೆದ 1 ವರ್ಷದಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ ಸೊ ಅವರಿಗೆ ಇದೇ ತಿಂಗಳು ಅಥವಾ ಅಕ್ಟೋಬರ್ ಮೊದಲ ವಾರದ ಒಳಗೆ BPL ರೇಷನ್ ಕಾರ್ಡ್ ಸಿಗುತ್ತೆ. ಇನ್ನು ಹೊಸದಾಗಿ ಯಾರೆಲ್ಲ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಸೊ ಅವರಿಗೆ ಅಕ್ಟೋಬರ್ 10ರ ನಂತರ ಅಂದರೆ 2ನೇ ವಾರದಲ್ಲಿ ಅವಕಾಶ ಸಿಗುವ ಬಗ್ಗೆ ಮಾಹಿತಿ ಬಂದಿದೆ. ಅಂದರೆ ಯಾರೆಲ್ಲ ಇನ್ನು ಮೇಲೆ ಹೊಸ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಸೊ ಅಕ್ಟೋಬರ್ 2ನೇ ವಾರ ತನಕ ನೀವು ಕಾಯಬೇಕಾಗುತ್ತೆ. ಸೊ 2ನೇ ವಾರದಲ್ಲಿ ನಿಮಗೆ ಮತ್ತೊಮ್ಮೆ ರಾಜ್ಯದಲ್ಲಿ BPL ರೇಷನ್ ಕಾರ್ಡ್ಗೆ ಅವಕಾಶ ಸಿಗೋ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ ಹೇಳಬೇಕಂತ ಹೇಳಿದ್ರೆ ಕೇವಲ ಲಿಮಿಟ್ ಟೈಮ್ ಸಿಗುತ್ತೆ ನಿಮಗೆ. 1 ವಾರ 1 ತಿಂಗಳು ಟೈಮ್ ಸಿಗಲ್ಲ, ಕೇವಲ 1 ದಿನ 2 ದಿನ ಅಷ್ಟು ಟೈಮ್ ಸಿಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಅಗತ್ಯ ಡಾಕ್ಯುಮೆಂಟ್ಸನ್ನು ನೀವು ಇವಾಗಲೇ ರೆಡಿ ಇಟ್ಕೊಳ್ಳಿ. ನಿಮಗೆ ಯಾವಾಗ ಡೇಟ್ ಫಿಕ್ಸ್ ಆಗುತ್ತೆ ನಿಮಗೆ ಅನೌನ್ಸ್ ಮಾಡ್ತೀವಿ. ಸೊ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನಾವು ಅನೌನ್ಸ್ ಮಾಡಿದಾಗ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಯಾವುದೇ ಒಂದು ಮಾಹಿತಿ ಶೇರ್ ಮಾಡಿದ್ರು ಕೂಡ ಅಧಿಕೃತವಾದ ಮಾಹಿತಿ ಶೇರ್ ಮಾಡ್ತೀವಿ. ಹಾಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್